ನಮಸ್ಕಾರ ತಿಂಡಿ ಮಂದಿಗೆ ಮತ್ತೆ ಚಲವಾತ್ ನೋಡ್ರಿ. ಮಹಾಯುದ್ಧ, ಒಂದು ಮಹಾಯುದ್ಧ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧ ನಾವು ಮುಗಿಸ್ಕೊಂಬಂದ್ಬಿಟ್ಟಿವಿ. ಆದ್ರೆ ಈಗ ಇರೋ ಮಹಾಯುದ್ಧ ಆ ಮಹಾಯುದ್ಧದಕ್ಕಿಂತ ಈ ಮಹಾಯುದ್ಧ ಸಣ್ಣದೈತಿ. IPL ನಮ್ಮ RCB ಕಪ್ ಗೆಲ್ಲುತ್ತಾ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ವಿ. ಯಾಕಂದ್ರ IPL ರದ್ದಾತು. ಈ ಕಡೆ ನಮ್ಮ RCB ಪ್ಲೇಯರ್ಸ್ ಕೂಡ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಜಾಸ್ ಹೆಜಲ್ವುಡ್ ಮತ್ತೆ ಇನ್ನು ಇತರ ಪ್ಲೇಯರ್ಸ್ ಅದಾವಲ್ರಿ, ಅವ್ರವ್ರ ದೇಶಕ್ಕೆ ಹೊಂಟು ಬಿಟ್ಟಿದ್ರು. ಆದ್ರೆ ನಮ್ಮ RCB ಈ ಸಹ ಫಾರ್ಮ್ಗೆ ಐತಿ, ಮಸ್ತ್ ಆಡಕ್ ಕುಂತಾರ, ತಿಂಡಿ ಮೇಲೆ ಗೆಲ್ಬೋದು. ಕಪ್ 18 ವರ್ಷ ಆಸೆ ಗೆದ್ದಿಲ್ಲ, ಈ ಸಮಯ ಗೆಲ್ಬೋದು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಗೆಲ್ಲ ಮೂಮೆಂಟ್ನಾಗ ಇದ್ವಿ. ಆದ್ರೆ ಏನ್ ಮಾಡ್ತೀರಿ, ಚಲೋ ಆತ್ ನೋಡ್ರಿ. ಈ ಪಾಕಿಸ್ತಾನ ಸುಳ ಮಕ್ಕಳು ಮಾಡೋದಿರ್ಲಿ, ಇತ್ತ ಒಂದಲ್ಲ ಎರಡಲ್ಲ ಯುದ್ಧ ಮಾಡ್ತಾರ. ಮುಕ್ಕಳ್ಯಾಗ ಇರ್ತಾವಲ್ಲ ಬೀಜ ಪಾಸ ಇದ್ದಪ್ಪ ಅಂದ್ರೆ ಅಷ್ಟು ಹಂಗ ಆಡ್ಬೇಕು ಯುದ್ಧನ. ಏಡಿತನ ಅಲ್ಲಿ ಇಟ್ಕಾಸಿ ಅವ್ರ ದೇಶಕ್ಕೆ ಹೋದರ್ನ ಅಲ್ಲಿ ಸಹಾಯ ಹೊಡ್ದೆ, ಇಲ್ಲಿ ಸಹಾಯ ಹೊಡ್ದೆ ತಿಂಡಿದ್ರ ಕರ್ಯನ. ಈಗ ಏನು ನಮ್ಮ ಇಂಡಿಯಾ ಏನು ಯುದ್ಧ ಆಡಿ ಬಂದೈತಲ್ರಿ, ಹಂಗೆ ಆಡ್ಬೇಕು. ಆಡಿದ್ರೆ ಏನು ಬೆರದಿದ್ರ ಪೇಸ್ ಟು ಪೇಸ್ ಬರ್ರಿ ಅಂತ ಯುದ್ಧ ಆಡ್ಕಸಿ. ಆ ಕಡೆ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಯುದ್ಧ ಸ್ವಲ್ಪ ಕೂಲ್ ಆಗೈತಿ. ಆದ್ರೆ ಈ ಕಡೆ ನಮ್ಮ IPL ಯುದ್ಧ ಚಲೋ ಆಗೈತಿ. IPL 18ನೇ ಸೀಸನ್ಯಾಗ RCB ವರ್ಸಸ್ KKR ಫಸ್ಟ್ನೇ ಮ್ಯಾಚ್ ಆಡಿತ್ತು. ಈಗ ವಾಪಸ್ RCB ವರ್ಸಸ್ KKR ಫಸ್ಟ್ನೇ ಮ್ಯಾಚ್ ಆಡಕಂತದೆ. ಅಂದ್ರೆ IPL ರದ್ದೇನಾಗಿತ್ತಲ್ರಿ ಆ ಯುದ್ಧದ ಸಂಬಂಧ ಈಗ ಒಳ್ಳೆ ಪುನಃ ಆರಾಮ ಆಗೈತಿ. ಆದ್ರೆ ನಮ್ಮ RCB ಏನಪ್ಪ ಅಂದ್ರೆ ಈ ತಿಂಡಿ ಮೇಲೆ ಗೆಲ್ಬೇಕು. ಇಲ್ಲಾಂದ್ರೆ ಎಣ್ಣೆ ಕೈ ಹೆಚ್ಚಿನ ಕಾಯಿಸಿ ಕೈಗೆ ಎಣ್ಣೆ ಹಚ್ಕೊಂಡು ಮ್ಯಾಗ ಬಂದು ಹೊಯ್ಕೊಂತ ತಗೋ ಪರಿಸ್ಥಿತಿ ಬಂದರೂ ಬರ್ತೈತಿ. ಯಾಕಂದ್ರೆ ಡಿಶರ್ 3-3 ಗೆದ್ರಪ್ಪ ಅಂದ್ರೆ 4 ಏನದಿವಲ್ರಿ ಟೇಬಲ್ನಾಗ GT, RCB, MI ಮತ್ತು ಪಂಜಾಬ್ ಇವು 4 ಏನದ ಭದ್ರವಾಗಿ ಕುಂತವು. ಆದ್ರೆ ನಮ್ಮ RCB ನಾಳೆ ಮ್ಯಾಚ್ ಏನಾರ ಗೆಲ್ಬೇಕಪ್ಪ ಅಂದ್ರೆ ಗೆಲ್ಲಲೇಬೇಕು. ಗೆತ್ತಪ್ಪ ಅಂದ್ರೆ ಕ್ಯೂ ಅನ್ನೋದು ಬಂದುಬಿಡ್ತೈತಿ. ಅಂದ್ರೆ ನಮಗೆ ರಿಲೀಫ್ ಸಿಗ್ತೈತಿ, ಆರಾಮ ಆಡ್ಬೋದು. ಏನು 18 ಪಾಯಿಂಟ್ ಆಗಿಬಿಡ್ತಾವೆ, ಆರಾಮ ಆಡ್ಬೋದು. ಆದರೆ ಇದ್ರಕ್ಕಿಂತ ಏನಪ್ಪ ಅಂದ್ರೆ ಟೇಬಲ್ 1 and 2 ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಟೇಬಲ್ 1ನವ್ರಿಗೆ 2ನವ್ರಿಗೆ ಏನು ಇರ್ತೈತಪ್ಪ ಅಂದ್ರೆ ಒಮ್ಮೆ ಸೋತ್ರು ಇನ್ನೊಂದು ಚಾನ್ಸ್ ಇರ್ತೈತಿ ಅಂತ. ಆದರೆ ಈಗ ನಾಳೆ ಮ್ಯಾಚ್ ಗೆಲ್ಲಬೇಕು, ಗೆಲ್ತೀವಿ. ಗೆಲ್ಲಿಲ್ಲಕಪ್ಪ ಅಂದ್ರೆ ನಮಗೆ ಗೊತ್ತೈತಲ್ಲ, ಮೊದ್ಲ ತಿರು ಹೊಡ್ಯಾಗ ಪ್ಲೇಯರ್ಸ್ನು ರೆಡಿಯಾಗಿ ಇಂಥವು ಎಲ್ಲವೂ ಎತ್ತಗ ದಿಕ್ಕಪಾಳೆ ಆಗಿಬಿಡ್ತೀವಿ. ಅದು ಸಂತ್ಯಾಗ ಹೋಗಿದ್ವು, ಎಂತಿ ಮಕ್ಕಳು ಮಾತಾಡ್ಸ್ಕೊಂಬಂದ್ವ, ಮತ್ತು ಏನೇನು ಯಾಂಡ್ರ ಹೆಂಗದ ಅವ್ರು ಮನೆ ಮಠ ಬಿಟ್ಟು ಬಂದಿರ್ತಾರ. ಅವ್ರ ಪರಿಸ್ಥಿತಿ ಏನಿರ್ತಾವ ಏನಿಲ್ಲ ಅವ್ರದ್ದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕೆ ಚಟ್ ಪಟ್ ದುಡುಮ್ ಅಂತೇಳಿ IPL ನಾವು ಮುಗಿಸ್ಬೇಕಂತೇಳಿ 17 ನಾಳೆ IPL ಚಲೋ ಹಾಕೊಂತೈತಿ. ಒಳ್ಳೆ ಪುನಃ ಆರಾಮ ಹಾಕೊಂತೈತಿ. ಬರ್ರಿ ನಾಳೆ ಮ್ಯಾಚ್ ನಮ್ಮ RCB ವರ್ಸಸ್ KKR ಐತಿ. ಇದು ಹೆಂಗಪ್ಪ ಅಂದ್ರೆ RCB ಫುಲ್ ಫಾರ್ಮಿಗೆ ಐತಿ, ಟೇಬಲ್ನಾಗ 2ನೇ ಪ್ಲೇಸಿಗೆ ಐತಿ. ಈ ಕಡೆ ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಡಕ್ಕೆ ಕುಂತಾರ. ನಮ್ಗೆ ಮನಸ್ಸಿಗೆ ಬೇಜಾರು. ವಿರಾಟ್ ಕೊಹ್ಲಿ ಅಂದ್ಕಡೆ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಒಂದು ಹೇಳಿದ್ರಲ್ರಿ, ಈಗ ಒಂದಿಷ್ಟು ದಿನದಾಗ ಈ ಕಡೆ ಯುದ್ಧನ ನಡೆಯಕ್ಕೆ ಕುಂತೈತಿ. ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಸರ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಅವ್ರವ್ರ ಇಷ್ಟ. ಆದ್ರೆ ನಮಗೆ ಟೆಸ್ಟ್ ಕ್ರಿಕೆಟ್ ನೋಡೋಕಂತ ಆಗಲ್ಲ. ಯಾಕಪ್ಪ ಅಂದ್ರೆ ಅವ್ರು ಬ್ಯಾಟಿಂಗ್ ಬರ್ತಾರಂತ ನಾವು ಟೆಸ್ಟ್ ಕ್ರಿಕೆಟ್ ನೋಡ್ತಿದ್ವಿ. ಆದರೆ ಈಗ ಅದನ್ನು ಕೂಡ ಸ್ಟಾಪ್ ಮಾಡಿವಿ. ಬರ್ರಿ ಈ IPLನಾಗ ಮಾತ್ರ ನಾಳೆ ಮ್ಯಾಚ್ KKR ವರ್ಸಸ್ RCB ಮ್ಯಾಚ್ ಐತಿ. ತಿಂಡಿ ಮೇಲೆ ಮ್ಯಾಚ್ ಐತಿ. ಮೊನ್ನೆ KKRದವ್ರು ನಾ ಬಡ್ದು ಬಾಯಿ ಇಕ್ಕೊಂಡು ಚೆನ್ನೈದವ್ರು ಕರ್ಕೊಂಡು ಹೋಗ್ಬಿಟ್ರು. ನೀವು ಯಾಕೆ ಹೋಗಿರಪ್ಪ ಒಬ್ಬರ, ನಾವು ನಮ್ಗಳ ಜೊತೆಗೆ ಯಾರಿಲ್ಲ, ಅಂಜಿಕೆ ಬರ್ತೈತಿ. ಮುಂದೆ ದೇವಪ್ಪ ಇರ್ತಾವ ಹೋದ್ರೆ ಅದು ದಾರ್ಯಾಗ ಗಾಡಿ ಪಾಡಿ ಎತ್ತಬೇಕತ್ತ ಹೋಗಿರ್ತಾವ. ನಮಗೆ ಗುದ್ಕೊಂಡು ಹೋದ್ರೆ ಏನು ಮಾಡ್ತೀವಿ ಅನ್ನೋ ಬುಗುಲಿಗೆ KKRನೂ ಚೆನ್ನೈ ಸೂಪರ್ ಕಿಂಗ್ ಜೊತೆಗೆ ಕರ್ಕೊಂಡು ಹೋಯ್ತು. ಅವ್ರವ್ರು ಇಷ್ಟ ಇರ್ತಾವ್ರ ಮಕ್ಕಳು ಒಪ್ಪಂದು ಏನೇನು ಇರ್ತಾವ ನ್ಯಾಸ್ ಪ್ರಮಾಗ ಗೊತ್ತು. ಅವ್ರು ಒಪ್ಪಂದು ಮಾಡ್ಕೊಂಡು ಹೊಯ್ಕೊಂತ ಹೋಗ್ಲಿ. ನಮ್ಮದು ಮಾತ್ರ ಒಂದು ಮಂತ್ರನ ಅವರು ಓಣಿಗೆ ನುಗ್ಗಿ ಅವ್ರ ಊರಿಗೆ ನುಗ್ಗಿ ಅವ್ರನ್ನ ಬಡ್ದು ಕಾಯಿಸಿ ಒಳ್ಳೆ ವಾಪಸ್ ಬಂದಿವಿ. ಈಗ ನಮ್ಮ ಕಡೆ ಕಾಯಿಸಿ ನಮ್ಮ ಗ್ರೌಂಡ್ನ್ಯಾಗ ಹುಚ್ಚುನಾಯಿ ಹೊಡ್ದಂಗೆ ಹೊಡಿಬೇಕು ಅಂತ ನಿಂತವು ನಮ್ಮ ಪ್ಲೇಯರ್ಸ್. ಬರ್ರಿ ನಾಳೆ ಮ್ಯಾಚ್ ಏನಕ್ಕೈತೆ ಅಂತ ನೋಡಮ್ಮಂತ. ನಮಸ್ಕಾರ ರೀ. ಮತ್ತೆ ನಾಳೆ ಮ್ಯಾಚ್ ಮುಗಿದಿದ್ದ ತಿಂಡಿ ಮೇಲೆ ರಿವ್ಯೂ ಕೊಡಕ್ಕೆ ಬರ್ತೀನಿ. ನೀವು ಕಾಯ್ಕೊಂತ ಕುಂದ್ರಿ. ನಾಳೆ ಮ್ಯಾಚ್ ಮಾತ್ರ ಗೆಲ್ಲಬೇಕು. ಗೆದ್ದಪ್ಪ ಅಂದ್ರೆ ಕ್ಯೂ ಅನ್ನೋದು ಬರ್ತೈತಿ. ನಮಸ್ಕಾರ.